ಹಾಯ್ ಎಲ್ಲರಿಗೂ ನಮಸ್ಕಾರ. ಸೀಮಾ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಶೇಷ ವಿಡಿಯೋದಲ್ಲಿ ನಾವು ಪ್ರತಿದಿನ ತಿನ್ನಬಹುದಾದ ಅದರ ಅದ್ಭುತ ಆರೋಗ್ಯ ಲಾಭಗಳನ್ನು ಹೊಂದಿರುವ ಪಪ್ಪಾಯಿ ಹಣ್ಣಿನ ಕುರಿತು ತಿಳಿಯೋಣ ಬನ್ನಿ. ಪಪ್ಪಾಯಿ ಇದನ್ನು ಹಲವರು ಅದ್ಭುತ ಹಣ್ಣು ಎಂದೇ ಕರೆಯುತ್ತಾರೆ. ಇದು ಹಸಿಯಾಗಿದ್ದಾಗ ಹುರಿದು ತಿನ್ನಬಹುದು, ಹಣ್ಣಾಗಿ ಬಣ್ಣ ಬದಲಾದಾಗ ಸಿಹಿಯಾಗಿ ತಿನ್ನಬಹುದು. ಜ್ಯೂಸ್, ಸಲಾಡ್, ಮಿಲ್ಕ್ ಶೇಕ್ ಎಲ್ಲ ರೂಪದಲ್ಲೂ ಇದರ ಸವಿಯನ್ನು ಅನುಭವಿಸಬಹುದು. ಇದರಲ್ಲಿ ಇರುವ ಪೌಷ್ಟಿಕಾಂಶಗಳೇ ಪಪ್ಪಾಯಿಯನ್ನು ವಿಶೇಷಗೊಳಿಸುತ್ತವೆ. ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಇ, ವಿಟಮಿನ್ ಕೆ ಜೊತೆಗೆ ಕಬ್ಬಿಣ, ಮ್ಯಾಗ್ನೀಷಿಯಂ, ಫೈಬರ್ ಮತ್ತು ಆಂಟಿ ಆಕ್ಸಿಡೆಂಟ್ ಪಪ್ಪಾಯಿಯಲ್ಲಿ ತುಂಬ ಇರುತ್ತವೆ. 100 ಗ್ರಾಂ ಪಪ್ಪಾಯಿ ತಿಂದರೆ ಕೇವಲ 40 ಕ್ಯಾಲರಿಗಳು ಮಾತ್ರ, ಆದರೆ ಪೌಷ್ಟಿಕಾಂಶ ಅನೇಕ. ಪಪ್ಪಾಯಿಯಲ್ಲಿರುವ ಪಪ್ಪಾಯಿನ್ ಎಂಬ ಎಂಜೈಮ್ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಹೊಟ್ಟೆ ಊತ, ಅಜೀರ್ಣ, ಮಲಬದ್ಧತೆ ಇವುಗಳನ್ನು ಕಡಿಮೆ ಮಾಡುತ್ತದೆ. ಆದ್ದರಿಂದ ರಾತ್ರಿ ಊಟದ ನಂತರ ಸ್ವಲ್ಪ ಪಪ್ಪಾಯಿ ತಿಂದರೆ ಹೊಟ್ಟೆ ಹಗುರಾಗುತ್ತದೆ. ಇದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಹೌದು, ಪಪ್ಪಾಯಿ ವಿಟಮಿನ್ ಸಿ ಸಮೃದ್ಧವಾಗಿರುವುದರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ದಿನಕ್ಕೆ 1 ಬಟ್ಟಲು ಪಪ್ಪಾಯಿ ತಿಂದರೆ ಶೀತ, ಜ್ವರ, ಸೋಂಕುಗಳ ವಿರುದ್ಧ ದೇಹ ಹೋರಾಡಲು ಶಕ್ತಿ ಪಡೆಯುತ್ತದೆ. ಇದು ಕಣ್ಣು ಮತ್ತು ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹೌದು, ಪಪ್ಪಾಯಿಯಲ್ಲಿರುವ ವಿಟಮಿನ್ ಎ ಕಣ್ಣುಗಳ ದೃಷ್ಟಿಶಕ್ತಿಯನ್ನು ಕಾಪಾಡುತ್ತದೆ. ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಎಲ್ಲರಿಗೂ ಇದು ಸಹಾಯಕ. ಅದೇ ರೀತಿ ಚರ್ಮದ ಹೊಳಪು ಹೆಚ್ಚಿಸಲು, ಮೊಡವೆ, ಕಲೆ ನಿವಾರಿಸಲು ಪಪ್ಪಾಯಿ ಅತಿ ಉತ್ತಮ. ಹಲವರು ಪಪ್ಪಾಯಿ ಪಲ್ಪನ್ನು ನೇರವಾಗಿ ಮುಖಕ್ಕೆ ಮಾಸ್ಕ್ ಆಗಿ ಹಚ್ಚುತ್ತಾರೆ. ಇದು ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡುತ್ತದೆ. ಹೌದು, ಪಪ್ಪಾಯಿ ಫೈಬರ್, ಲೈಕೋಪಿನ್ ಮತ್ತು ಆಂಟಿ ಆಕ್ಸಿಡೆಂಟ್ಗಳಿಂದ ಕೂಡಿದೆ. ಇವು ಹೃದಯದ ರಕ್ತನಾಳಗಳನ್ನು ಸ್ವಚ್ಛವಾಗಿಡುತ್ತವೆ. ನಿಯಮಿತವಾಗಿ ಪಪ್ಪಾಯಿ ತಿಂದರೆ ಹೃದಯಾಘಾತದ ಅಪಾಯ ಕಡಿಮೆಯಾಗುತ್ತದೆ. ಇದನ್ನು ಮಧುಮೇಹ ಹಾಗೂ ತೂಕ ನಿಯಂತ್ರಣಕ್ಕೆ ತುಂಬ ಜನ ಬಳಸುತ್ತಾರೆ. ಹೌದು, ಪಪ್ಪಾಯಿ ಸಿಹಿಯಾಗಿದ್ದರೂ ಇದರಲ್ಲಿರುವ ನೈಸರ್ಗಿಕ ಸಕ್ಕರೆ ಕಡಿಮೆ, ಆದ್ದರಿಂದ ಡಯಾಬಿಟಿಸ್ ರೋಗಿಗಳಿಗೂ ಸುರಕ್ಷಿತ. ಇದೇ ವೇಳೆ ತೂಕ ಇಳಿಸಬೇಕೆಂದುವವರು ಪಪ್ಪಾಯಿಯನ್ನು ಆಹಾರದಲ್ಲಿ ಸೇರಿಸಿಕೊಳ್ಳಬಹುದು. ಕಡಿಮೆ ಕ್ಯಾಲೋರಿ, ಹೆಚ್ಚಿನ ಫೈಬರ್ ಇರುವುದರಿಂದ ಹೊಟ್ಟೆ ತುಂಬಿದ ಭಾವನೆ ಕೊಡುತ್ತದೆ. ಇನ್ನು ಮಹಿಳೆಯರ ಆರೋಗ್ಯಕ್ಕೆ ಅಂತೂ ಇದು ತುಂಬಾ ಒಳ್ಳೆಯದು. ಹೌದು, ಪೀರಿಯಡ್ಸ್ ಸಮಯದ ನೋವು ಕಡಿಮೆ ಮಾಡಲು ಪಪ್ಪಾಯ ಸಹಾಯಕ. ಇದಲ್ಲದೆ ಗರ್ಭಿಣಿಯಲ್ಲದ ಮಹಿಳೆಯರಲ್ಲಿ ಗರ್ಭಾಶಯ ಆರೋಗ್ಯ ಕಾಪಾಡಲು ಸಹಾಯ ಮಾಡುತ್ತದೆ. ಇದನ್ನು ಕ್ಯಾನ್ಸರ್ ತಡೆಗಟ್ಟುವಿಕೆಯಲ್ಲೂ ಬಳಸುತ್ತಾರೆ. ಹೌದು, ಪಪ್ಪಾಯಿಯಲ್ಲಿ ಲೈಕೋಪಿನ್ ಎಂಬ ಆಂಟಿ ಆಕ್ಸಿಡೆಂಟ್ ಇದೆ. ಇದು ದೇಹದ ಕೋಶಗಳನ್ನು ಹಾನಿಯಿಂದ ಕಾಪಾಡುತ್ತದೆ ಮತ್ತು ಕೆಲವು ರೀತಿಯ ಕ್ಯಾನ್ಸರ್ಗಳನ್ನು ತಡೆಯುವಲ್ಲಿ ಸಹಾಯಕ ಎಂದು ಸಂಶೋಧನೆಗಳು ಹೇಳುತ್ತವೆ. ಇಷ್ಟೊತ್ತು ನಾವು ಪಪ್ಪಾಯ ಹಣ್ಣು ತಿನ್ನುವುದರಿಂದ ಏನೆಲ್ಲ ಲಾಭಗಳಿವೆ ಎಂದು ತಿಳಿದುಕೊಂಡೆವು. ಈಗ ಪಪ್ಪಾಯ ಹಣ್ಣು ತಿನ್ನುವುದರಿಂದ ಏನೆಲ್ಲ ದೋಷಗಳು ಇದೆ ಎಂದು ಈಗ ತಿಳಿಯೋಣ ಬನ್ನಿ. ಪಪ್ಪಾಯಿ ಹಣ್ಣಿನಿಂದ ತುಂಬಾ ಆರೋಗ್ಯ ಲಾಭಗಳಿವೆ. ಆದರೆ ಎಲ್ಲರಿಗೂ ಪಪ್ಪಾಯ ಸೂಕ್ತವಲ್ಲ. ಕೆಲ ಸಂದರ್ಭಗಳಲ್ಲಿ ಇದನ್ನು ತಪ್ಪಿಸಿಕೊಳ್ಳಬೇಕು. ಹಸಿ ಪಪ್ಪಾಯಿ ಗರ್ಭಪಾತದ ಅಪಾಯ ಉಂಟು ಮಾಡಬಹುದು. ಅದಕ್ಕಾಗಿ ಗರ್ಭಿಣಿಯರು ತಿನ್ನಬಾರದು. ಇನ್ನು ಕೆಲವರಿಗೆ ಪಪ್ಪಾಯ ಲ್ಯಾಟೆಕ್ಸ್ ಅಲರ್ಜಿ ಕೊಡಬಹುದು. ಅದಕ್ಕಾಗಿ ಅಲರ್ಜಿ ಇರುವವರು ಇದನ್ನು ಸೇವಿಸಬಾರದು. ಇದನ್ನು ಅತಿಯಾಗಿ ತಿನ್ನುವುದರಿಂದ ಕೂಡ ಸಮಸ್ಯೆ ಇದೆ. ಹೌದು, ಹೆಚ್ಚಿನ ಪ್ರಮಾಣದಲ್ಲಿ ತಿಂದರೆ ಹೊಟ್ಟೆ ನೋವು, ಅಜೀರ್ಣ ಉಂಟಾಗಬಹುದು. ಡಯಾಬಿಟಿಸ್ ರೋಗಿಗಳು ಹೆಚ್ಚು ತಿನ್ನಬಾರದು. ಹೌದು, ಅತಿಯಾದ ಪ್ರಮಾಣದಲ್ಲಿ ಸೇವಿಸಿದರೆ ಸಕ್ಕರೆ ಮಟ್ಟ ಏರಬಹುದು. ಇನ್ನು ಔಷಧಿ ತೆಗೆದುಕೊಳ್ಳುವವರು ಕೂಡ ತಿನ್ನಬಾರದು. ಕೆಲವು ಔಷಧಿಗಳ ಪರಿಣಾಮವನ್ನು ಪಪ್ಪಾಯಿ ಕಡಿಮೆ ಮಾಡಬಹುದು. ಆದ್ದರಿಂದ ವೈದ್ಯರ ಸಲಹೆ ಪಡೆಯಬೇಕು.
ಪಡೆದ ನಂತರವೇ ಇದನ್ನು ಸೇವಿಸಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತದೆ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಅನ್ನಿಸ್ತು ಎಂದು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ನನಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಧನ್ಯವಾದಗಳು.